ನಮಸ್ಕಾರ. ಸಾಮಾನ್ಯವಾಗಿ ಒಂದೇ ಥರ ಟಿಫನ್ ತಿಂದಾಗ ಬೋರ್ ಆಗೋದು ಸಹಜ. ಇಡ್ಲಿಲೂ ತುಂಬ ವೆರೈಟೀಸ್ ಮಾಡ್ತಾರೆ. ನಾನಿಲ್ಲಿ ಈ ದಿನ ರವೆ ಇಡ್ಲಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಮತ್ತು ಬೆಂಡೆಕಾಯಿ ಕಾಯಿ ರಸ ಇಟ್ಟಿದ್ದೀನಿ. ಕಾಯಿ ರಸ ತುಂಬ ಟೇಸ್ಟು ಇಡ್ಲಿಗೆ. ಈಗ ರವೆ ಇಡ್ಲಿ ರೆಸಿಪಿ ನೋಡೋಣ. ರುಚಿಯಾದ ಇಡ್ಲಿ ಮಾಡೋಣ ಬನ್ನಿ. ನಾನಿಲ್ಲಿ 1 ಲೋಟ ಬೆಂಗಳೂರು ರವೆ ತಗೊಂಡಿದ್ದೀನಿ. ಇಡ್ಲಿಗೆ ಈ ರವೆನೇ ತುಂಬ ಚೆನ್ನಾಗಾಗೋದು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ 1 ಸ್ಪೂನು ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಇಡ್ಲಿಗೆ ತುಂಬ ಟೇಸ್ಟು. ಸ್ವಲ್ಪ ಫ್ರೈ ಮಾಡೋಣ. ಈಗ ಪರಿಮಳಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಚಿಕ್ಕದಾದ 1 ದೊಣ್ಣಮೆಣಸನ್ನ ಸಣ್ಣ ಪೀಸ್ ಮಾಡಿ ಹೆಚ್ಚಿದ್ದೀನಿ. ಹಾಗಿದ್ರೆ ಮಾತ್ರ ಇಡ್ಲಿಗದು ಸೇರಿಕೊಳ್ಳುತ್ತೆ. ಹಸಿಮೆಣಸು ಹಾಕಿದರೆ ಮಧ್ಯ ಬಾಯಿಗೆ ಸಿಕ್ಬಿಡುತ್ತೆ, ಖಾರ ಆಗುತ್ತೆ. ದೊಣ್ಣಮೆಣಸು ಹಾಗಲ್ಲ, ಸಪ್ಪೆ ಇರುತ್ತೆ ಮತ್ತೊಂದು ರುಚಿನೂ ಕೊಡುತ್ತೆ. ಈಗ 1/4 ಚಮಚ ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಹುರಿಬೇಕು, ಇಲ್ಲದೆ ಅದು ಹುರಿಗಾರ ಆಗುತ್ತೆ. ಈಗ ರವೆ ಹಾಕೋಣ. ಚೆನ್ನಾಗಿ ಪರಿಮಳ ಬರೋವರೆಗೆ ಹುರಿಬೇಕು. ರವೆ ಪರಿಮಳ ಬರ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಹುರಿದಿರೋ ರವೆನ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಈಗ ರುಚಿಗಾಗೋಷ್ಟು ಉಪ್ಪು ಹಾಕೋಣ. 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. 4 ಸ್ಪೂನು ಕೊತ್ತಂಬರಿ ಸೊಪ್ಪಿದೆ. ಅರ್ಧ ಇಂಚು ಶುಂಠಿ ತುರಿದಿಟ್ಟಿದ್ದೀನಿ. ಈಗ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ ತುರಿನ ರವೆಗೆ ಹಾಕೋಣ. ಈಗ ಇವೆಲ್ಲವನ್ನು ಮಿಕ್ಸ್ ಮಾಡೋಣ. ರವೆ ಇಡ್ಲಿಗೆ ಒಂದು ರುಚಿ ಕೊಡದೆ ಮೊಸರು. ನಾನಿಲ್ಲಿ 1 ಲೋಟ ರವೆಗೆ 2.25 ಲೋಟದಷ್ಟು ಸಿಹಿ ಮೊಸರು ಇಟ್ಕೊಂಡಿದ್ದೀನಿ. ಈಗ ಸೇರಿಸೋಣ. ಒಂದೇ ಸರಿ ಮೊಸರು ಅಷ್ಟು ಸುರಿಬಾರ್ದು. ಸ್ವಲ್ಪ ಸ್ವಲ್ಪವೇ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ ಹೀಗೆ. ಇಡ್ಲಿ ಹಿಟ್ಟಿನ ಹದಕ್ಕೆ ಯಾವಾಗಲೂ ರವೆ ಮತ್ತು ಮೊಸರನ್ನ ಮಿಕ್ಸ್ ಮಾಡಬೇಕು. 1/4 ಸ್ಪೂನಷ್ಟು ಈಗ ಸೋಡಾ ಹಾಕೋಣ. ಸೋಡಾ ಹಾಕಿದ ಮೇಲೆ ಹಾಗೆ ಒಂದು 5 ನಿಮಿಷ ಬಿಡಬೇಕು. ಈಗ ಇಡ್ಲಿ ಪಾತ್ರೆಗೆ ಲೈಟಾಗಿ ಎಣ್ಣೆ ಹಚ್ಚಬೇಕು. ಇಡ್ಲಿ ಬೆಂದಾಗ ಸಲೀಸಾಗಿ ತೆಗಿಯೋಕ್ಕೆ ಬರುತ್ತೆ, ಹಿಡ್ಕೊಳ್ಳಲ್ಲ ಪಾತ್ರೆಗೆ. ಈಗ ರವೆ ಮಿಕ್ಸನ್ನು ಇಡ್ಲಿ ಪಾತ್ರೆಗೆ ಹಾಕ್ತಾ ಬರೋಣ. ತುಂಬ ಹಾಕಬಾರ್ದು, ಸ್ವಲ್ಪ ಕಮ್ಮಿ ಹಾಕಬೇಕು. ಈಗ ಗೋಡಂಬಿ ಪೀಸನ್ನು ಇಡ್ತಾ ಬರೋಣ. ಅದು ಇಡ್ಲಿಗೆ ಒಂದು ರುಚಿ ಕೊಡುತ್ತೆ. ಇಡ್ಲಿ ಸ್ಟ್ಯಾಂಡನ್ನು ಇಡ್ಲಿ ಪಾತ್ರೆದೊಳಗೆ 1 ಲೋಟ ನೀರು ಹಾಕಿ ಇಟ್ಟಿದ್ದೀನಿ. ಈಗ ಒಲೆ ಮೇಲೆ ಬೇಯೋಕ್ಕಿಡೋಣ. ಮುಚ್ಚೋಣ. 10 ನಿಮಿಷ ಬಿಟ್ಟು ಓಪನ್ ಮಾಡೋಣ. ರವೆ ಇಡ್ಲಿ ರೆಡಿ ಆಯಿತು. ನೋಡಿ ಎಷ್ಟೊಂದು ಮೃದು ಇದೆ ಅಂತ. ಬೆಳಿಗ್ಗೆ ರವೆ ಇಡ್ಲಿ ಮಾಡಿಟ್ರೆ ಸಂಜೆವರೆಗೂ ಇದೇ ಟೇಸ್ಟ್ ಇರುತ್ತೆ. ಹಾಗೆ ಇಟ್ಕೊಂಡು ತಿನ್ಬೋದು. ರವೆ ಇಡ್ಲಿಗೆ ಮಿಕ್ಸ್ಚರ್ ತಂದು ರೆಡಿ ಮಾಡೋಕ್ಕಿಂತ ಈ ಥರ ಮನೆಯಲ್ಲೇ ನಾವು ರೆಡಿ ಮಾಡ್ಬೋದು. ರವೆ ಇಡ್ಲಿ ಜೊತೆಗೆ ರುಚಿಯಾದ ಚಟ್ನಿ ರೆಡಿ ಮಾಡಿದ್ದೀನಿ. ನೋಡಿದ್ರಲ್ಲ ರುಚಿಯಾದ ರವೆ ಇಡ್ಲಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.